ಎಲ್ಲಿವ್ರಲ್ಲ ಮಾ ಮಾ ಅಣ್ಣ ಒಂಟಿ ಅದೆಂಗೋ ದುಡ್ಡು ಇಸ್ಕೊಳ್ಳೋವರೆಗೂ ರೀಚಬಲ್ ಆಗಿರ್ತೀರಾ, ದುಡ್ಡು ತಗೊಂಡ್ಮೇಲೆ ನಾಟ್ ರೀಚಬಲ್ ಆಗ್ಬಿಡ್ತೀರಾ? ಇಲ್ಲ ಅಣ್ಣ, ಸಿಗ್ನಲ್ ಪ್ರಾಬ್ಲಮಾ? ನೀನೇ ಪ್ರಾಬ್ಲಮ್ ಕಣ. ಅದಕ್ಕೆ ನಿನ್ನ ಕೆಲಸದಿಂದ ತೆಗ್ದಿರೋದು. ನಮ್ಮಣ್ಣ ಕುತ್ಕೊಂಡ್ ಕೊಡೋ ದುಡ್ಡನ್ನ ನಡ್ಕೊಂಡೋಗಿ ಈ ತರ ಈಸ್ಕೊಳ್ಳೋ ಅಭ್ಯಾಸ ಇಲ್ಲ. ಮನೇಲಿ ಹೆಣ್ಮಕ್ಳಿದಾರಲ್ವಾ ಅಣ್ಣ, ನಮ್ಮ ಹುಡುಗರಿಗೆ ವಸ್ತು ಎತ್ತಿ ಅಭ್ಯಾಸ ಇಲ್ಲ, ಹೆಣ್ಮಕ್ಳನ್ನ ಮಾತ್ರ ಎತ್ತಿ ಅಭ್ಯಾಸ. ಇನ್ನು 2 ದಿನ ದುಡ್ಡು ಬರಬೇಕು, ಅರ್ಥ ಆಯ್ತಾ? ಇದೇ ಲಾಸ್ಟ್ ಚಾನ್ಸ್. ಅಣ್ಣ ಹತ್ತಣ. ಇದ್ರಲ್ಲಿ ಬಿಸ್ಕೆಟ್ ಬೇರೆ. ಎತ್ತ ಗಾಡಿ. ವಾಣಿಯಮ್ಮ, ವಾಣಿಯಮ್ಮ, ಏ ವಾಣಿಯಮ್ಮ. ಏ ಮುದ್ಕಿ, ಯಾಕೆ ಇಲ್ಲಿ ನಿಂತ್ಕೊಂಡು ಕೂಗ್ತಾ ಇದೀಯಾ? ನಾನ ಕೂಕೋತಿದ್ದೀನಿ. ತಗೊಂಡಿರೋ ಸಾಲನ ವಾಪಸ್ ಕೊಟ್ಟಿಲ್ಲ ಅಂತ ನಿನ್ನ ಮಗನ್ ಶರ್ಟ್ನ ಯಾರೋ ಒಬ್ಬ ಹಿಡಿದು ಕೇಳ್ಬಿಟ್ಟು ಹೋದ. ನನ್ ಮಗನ್ನ? ಇನ್ನ ನನ್ನ ಮಗನ್ನ ಅಲ್ಲಿ ನೋಡು, ಊರೇ ನಗ್ತಿದೆ. ನನ್ ಮಗ ಅಂತವನಲ್ಲ. ನೀ ಸುಮ್ನೆ ಹುಚ್ಚಿ ತರ ಮಾತಾಡ್ಬೇಡ, ಹೋಗೋ ಇಲ್ಲಿಂದ. ನಾನ್ ಯಾಕೆ ಸುಳ್ಳು ಹೇಳಿ? ಅವನಂತ ವ್ಯಕ್ತಿ ಅಲ್ಲ. ನೀ ಸುಮ್ನೆ ಏನೇನೋ ಮಾತಾಡ್ಬೇಡ, ಹೋಗೋ ಇಲ್ಲಿಂದ. ನಾನ್ ಮಾತಾಡ್ತಿದ್ದೀನಾ? ನಂಬುದ್ರೆ ನಂಬು, ನಂಬ್ಲಿಲ್ಲ ಅಂದ್ರೆ ಹೋಗೆ. ಬೆಳ್ಸೋಳ್ ನೋಡು ಒಳ್ಳೆ ಸಾಲ್ಗಾರನ್ನ. ನನ್ ಮಗ ಹಾಗೆಲ್ಲ ಮಾಡೋದಿಲ್ಲ. ಏನು ಅಂದ್ರೆ ಏನಾದರೂ ಪ್ರಾಬ್ಲಮ್ ಆಫೀಸಲ್ಲಿ? ಹೇಳಿದ್ರೆ ಹಂಗೆ ನನ್ನ ಪ್ರಾಬ್ಲಮ್ ಸರಿ ಮಾಡ್ಬಿಡ್ತೀಯಾ? ಇಲ್ಲ, 2 days ಇಂದ ನಿಮ್ಮ ಆಕ್ಟಿವಿಟೀಸ್ನ ನೋಡ್ತಾ ಇದ್ದೀನಿ. ತುಂಬಾನೇ ರೆಸ್ಟ್ಲೆಸ್ ಆಗಿದ್ದೀರಾ. ನೀನ್ ಹೇಳಿದ್ರೆ ಏನ್ ವಿಷಯ ಅಂತ ಗೊತ್ತಾದ್ಮೇಲೆ ನಿಮ್ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂತ. ನಿನ್ನಿಂದ ಸಮಾಧಾನ ಮಾತ್ರ ಸಾಧ್ಯ. ಈ ಜಗತ್ನಲ್ಲಿ ಅದು ಕೂಡ ಇಲ್ಲದೆ ಇದ್ದವ್ರು ಇದ್ದಾರೆ ಗೊತ್ತಾ? ನಿನ್ನ ಹತ್ರ ಸಮಾಧಾನ ಕೇಳದ್ನಾ? ನನಗಂತ ಒಂದು ಜೀವನ ಹುಡುಕೋಟ ನೋಡು. ಹುಡುಕಿ ನೀವು ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಯು ನೋ ಒನ್ ಥಿಂಗ್, ಲೈಫಲ್ಲಿ 90% ಬಿಟ್ಕೊಟ್ಟು 10% ತಗೊಳ್ಳೋದೆ ಅಷ್ಟೇ ಬರೋದು. ನಾನು ಎಷ್ಟು ಅಂತ ಏನು ದುಡ್ಡು ಕೊಡ್ತಾನೆ ಇರೋದು. ಆಮೇಲೆ ಯಾವನ್ ಹೆಂಡತಿ ಹತ್ರ ಒದೆ ತಿನ್ನೋದು. ಎಲ್ಲೆಲ್ಲೋ ಸಾಲ ತಗೊಂಡು ನಮ್ಮ ತಲೆ ತಿಂತವ್ರಿ. ಹೋಗು. ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಓಪನ್ ಆಗ್ತಿದೆ. ಅಡುಗೆ ಏನಾದ್ರು ಮಾಡ್ದ? ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ನಾಗರಿಕರು ಸೇರಿ ಒಟ್ಟು 241 ಜನ ಸಾವನ್ನಪ್ಪಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ.
ಅಲ್ಲಿ ಇಕ್ಕಟ್ಟಾಗಿದ್ರು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇಲ್ಲಿ ಕಣ್ಣು ಮುಚ್ಚಿದ್ರೆ EMI ತಾನೇ ಕಣ್ಣು ಮುಂದೆ ಬರುತ್ತೆ. ಈಗಿನ ಕಾಲದ ಹುಡುಗರಿಗೆ ಇಷ್ಟ ಆಗಿದ್ದಕ್ಕೂ ಇಷ್ಟಪಡೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ನಮ್ಮ ಹುಡುಗರಿಗೆ ವಸ್ತು ಎತ್ತಿ ಅಭ್ಯಾಸ ಇಲ್ಲ, ಹೆಣ್ಮಕ್ಳನ್ನ ಮಾತ್ರ ಎತ್ತಿ ಅಭ್ಯಾಸ. ಇನ್ನು 2 ದಿನ ದುಡ್ಡು ಬರಬೇಕು. ನಿಮ್ಮ ಗ್ರಹಗಳೆಲ್ಲ ತುಂಬಾ ವೀಕ್ ಆಗಿದೆ ಕಣಪ್ಪ. ದಕ್ಷಿಣದಲ್ಲಿರೋ ಮನೆನ ಈಗ ಉತ್ತರಕ್ಕೆ ಬದಲಾಯಿಸ್ಬೇಕು. ಬನ್ನಿ ಕುತ್ಕೊಳ್ಳಿ. ಇವಾಗ ಪರವಾಗಿಲ್ವಾ ಸರ್? ತುಂಬಾ ಥ್ಯಾಂಕ್ಸ್ ಸರ್. ಏನು ಮನೆಯೆಲ್ಲ ತೂತ್ ಬಿದ್ದಿದೆ ಅಂತ ನೋಡ್ತಿದ್ದೀರಾ? ಈ ಮನೇಲಿ ಒಂದೇ ಅನುಕೂಲ, ಮಳೆ ಬರ್ತಿದ್ಯಾ ಅಂತ ಹೊರಗಡೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಮನೇಲೆ ಮಲ್ಕೊಂಡು ಮೇಲ್ಗಡೆ ನೋಡಿದ್ರೆ ಸಾಕು, ಗೊತ್ತಾಗೋಗುತ್ತೆ. ಅಲ್ಲ, ಮಲ್ಕೊಂಡ್ರೆ ಕಾಲ್ ಚಾಚ್ಕೊಳ್ಳೋ ಅಷ್ಟು ಜಾಗ ಇಲ್ಲ. ಇಲ್ಲಿಂಗ್ ಮಲ್ಕೋತೀರಾ? ಜಾಗ ಇಲ್ಲ ಅಂದ್ರೆ ಕಾಲ್ ಮಡ್ಚ್ಕೊಂಡ್ ಮಲ್ಕೊಳ್ಳೋದು. ನಾವೇನು ಸತ್ ಹೋಗ್ಬಿಟ್ಟಿದೀವ ಕಾಲ್ನ ಉದ್ದನ್ ಹಿಡ್ಕೊಂಡು ಊತಾಕಕ್ಕೆ? ಹೆಂಗ್ ನೀವೆಲ್ಲಾನು ಅಷ್ಟು ಸಾಧಾರಣವಾಗಿ ತಗೋತೀರಾ? ಜೀವನ ತುಂಬಾ ಸಾಧಾರಣ ಸರ್. ಕತ್ತೆ ತರ ಇರಬೇಕು. ಬೆನ್ಮೇಲಿರೋ ಮೂಟೆ ಕಸದ ಮೂಟೆನಾ ಒಳ್ಳೆ ಮೂಟೆನಾ ಅಂತ ಯೋಚನೆ ಮಾಡಬಾರ್ದು. ನಮ್ ಪಾಡಿಗೆ ನಾವು ಕೆಲ್ಸ ನೋಡ್ಕೊಂಡು ಶಿವನೇ ಅಂತ ಇದ್ರೆ ನಮ್ ಜೊತೆ ಯಾವಾಗ್ಲೂ ನೆಮ್ಮದಿ ಅನ್ನೋ ಯೋಗ ಇರುತ್ತೆ ಸರ್. ತಲೆ ಕೆಡ್ಸ್ಕೊಬೇಡಿ ಸರ್, ಸಂತೋಷವಾಗಿರಿ. ಹಂಗಂದ್ರೆ ನೀವು ನೆಮ್ಮದಿಯಾಗಿದ್ದೀರಾ ಅಲ್ಲ? ಇಲ್ಲಿ ನೋಡಿ ಸರ್, ಎಲ್ಲರ ಮನ್ಸಲ್ಲೂ ಒಂದು ಕಚಡ ಮೋರಿ ನೀರು ಓಡ್ತಾನೆ ಇರುತ್ತೆ. ತುಂಬಾ ವಾಸನೆ ಬರೋಂಥದ್ದು. ಅದನ್ನ ಕ್ಲೀನ್ ಅಂತೂ ಮಾಡೋದಕ್ಕಾಗಲ್ಲ. ಅದನ್ನ ತಲೆಗೆ ಹಾಕೋಬಾರ್ದು. ಅದನ್ನೆಲ್ಲ ಸೈಡ್ಗೆ ಹೋಗ್ತಾ ಇರ್ಬೇಕು. ಹುಟ್ಟುವಾಗ ಅಳ್ಕೊಂಡೇ ಹುಡ್ತೀವಿ, ಬದುಕುವಾಗ ಕೊರತೆಗಳನ್ನ ಹೇಳ್ಕೊಂಡೇ ಬದುಕ್ತಿವಿ. ನನ್ನ ಹತ್ರ ಕೊಡು. ಸಾಯುವಾಗ ನನ್ನ ಹತ್ರ ಕೊಡು. ದಿನ ಇಲ್ದೆ ಸಾಯ್ತೀವಿ. ಬೇಡ, ಹೋಗು. ಕ್ಲೀನ್ ಮಾಡಾಕಂದ್ರೆ ಶುದ್ಧ. ಲೈಫ್ ಮನ್ಸ್ ಪ್ರಕಾರನೇ ಜೀವನ. ನೀವು ಯೋಚನೆ ಮಾಡ್ಬಿಡಿ ಸರ್. ಟೀ ಕುಡಿ. ವಾಪಸ್ಸು ಅಣ್ಣ, ನಾನು ಹೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಯ್ಯೋ ನೋಡ್ಕೊಂಡ್ರೆ ಅದೆಲ್ಲ ಏನಕ್ಕೆ ಸರ್? ಇರಿ ಒಂದ್ ನಿಮಿಷ. ಬಂಗಾರಿ ಸರ್ ಹೊರಡ್ತಿದ್ದೀನಿ ಅಂತಿದ್ದಾರೆ. ಮನಸ್ ಬಿಚ್ಚಿ ಮಾತಾಡಿ ಸರ್, ಎಲ್ಲ ಸರಿ ಹೋಗುತ್ತೆ. ಮನುಷ್ಯನ್ಗೆ ಕಷ್ಟ ಅಂತ ಬಂದ್ರೆ ಅವನ್ ಮೊದ್ಲು ಹುಡ್ಕೋದು ಸಾಲಗಾರನ. ಅದಾದ್ಮೇಲೆನೆ ದೇವಸ್ಥಾನಕ್ ಬರೋದು. ಕಷ್ಟ ತಳ್ಳಿ ತಾಳ್ಮೆಯಿಂದ ಇರಬೇಕು. ಅದ್ಯಾರಿಗೂ ಇಲ್ಲಿ ಗೊತ್ತಾಗಲ್ವಲ್ಲ. ನಾವ್ ಯಾಕೆ ವಿಭೂತಿ ಹಚ್ಕೋತೀವಿ ಗೊತ್ತಾ? ಕಾರಣ ಗೊತ್ತಾಗೋದಕ್ಕೆ ವಿಭೂತಿ ಹಾಕೋಬೇಕಾ? ನನ್ಗೆ ಗೊತ್ತಿರೋದ್ ನಿನ್ಗೆ ಹೇಳ್ದೆ. ನಮ್ಮ ಮನೆ ಮೇಲೆ 3 ಪಟ್ಟೆ ಇಟ್ಕೋತೀವಿ. ಒಂದ್ ಚಿಕ್ಕ ವಯಸ್ಸಲ್ಲಿ ಮಾಡೋದು ಒಳ್ಳೇದು ಕೆಟ್ಟದು. ಗೊತ್ತೋ ಗೊತ್ತಿಲ್ದೇನೋ ಅದೇ ಹಣೆ ಬರಹ. ನೀನ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ನೀನ್ ಕೆಟ್ಟದ್ ಮಾಡಿದ್ರೆ ಕೆಟ್ಟದು. ಹೌದು, ನೀನ್ ಒಳ್ಳೇದ್ ಮಾಡಿದ್ಯಾ ಕೆಟ್ಟದ್ ಮಾಡಿದ್ಯಾ? ಯಾಕೆ ನಿಂತ್ಕೊಂಡೆ? ಬಾ. ಎರಡನೇ ಪಟ್ಟೆ ನೀನ್ ಮುಂಚೆ ಮಾಡ್ದಲ್ಲ, ಆದ್ರೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟದು, ಒಳ್ಳೇದ್ ಮಾಡಿದ್ರೆ ಒಳ್ಳೇದು. ಅದೇ ಕರ್ಮ. ಹೌದು, ನಿನ್ಗೇನಾಗ್ತಿದೆ? ಒಳ್ಳೇದಾ ಕೆಟ್ಟದಾ? ಮೂರನೇದು, ಇದೆಲ್ಲನೂ ನಾವು ಅನುಭವಿಸೋದು. ಇದೆಲ್ಲನೂ ನಾವು ಅನುಭವಿಸಾದ್ಮೇಲೆ ಒಂದು ಘಟ್ಟ ಬರುತ್ತೆ. ಸುತ್ತ ನೋಡಿದ್ರೆ ಯಾವುದು ನಮ್ ಜೊತೆ ಇರಲ್ಲ. ಆಗ್ಲೇ ಅರ್ಥ ಆಗೋದು ಇದೆಲ್ಲ ಮಾಯೆ ಅಂತ. ಒಳ್ಳೇದೋ ಕೆಟ್ಟದೋ ಇಲ್ಲಿ ನಿನ್ಗೆ ಅರ್ಥ ಆಗುತ್ತೆ ನೀನೇನು ಅಲ್ಲ ಅಂತ. ಎಲ್ಲವೂ ಮಾಯೇನೆ. ನಿನ್ಗೆ ಅರ್ಥ ಆದಾಗ ಗೊತ್ತಾಗುತ್ತೆ. ನಿನ್ಗೊಂದು 10-12 ವಯಸ್ಸಿರ್ಬೋದಾ? ದೊಡ್ಡ ಜ್ಞಾನಿ ತರ ಮಾತಾಡ್ತಾ ಇದೀಯ. 10-12 ವರ್ಷದಲ್ಲಿ ನಿನ್ಗೆ ಅತ್ಯಾಸೆ ಬರ್ಬೋದು, ನನಗೆ ಜ್ಞಾನ ಬರ್ಬಾರ್ದಾ? ಏನ್ ಸುಟ್ಬಿಡ್ತಾ? ಪೊಂಗಲ್ನ ಹೇಳಿದ್ದು.
ಹೇ ಕುತ್ಕೋ, ಎಲ್ಲಾನು ಮುಗಿಸ್ಬಿಟ್ಟು ಹೋಗ್ತೀನಿ. ಕುತ್ಕೋ. ನಿನ್ ಜೀವನ ಸುಟ್ಟೈತಾ ಅಂತ ಕೇಳಿದ್ದ? ನಿನ್ನ ಕುಟುಂಬನ ಮಾತಲ್ಲಿ ಚುಚ್ಚಿ ಗಾಯ ಮಾಡಿರೋದು. ನೀನಿವಾಗ ಏನೇ ತಿಂದ್ರು ಪಿತ್ತ ತಲೆಗತ್ತೋ ಪರಿಸ್ಥಿತಿಯಲ್ಲಿದ್ಯಾ. ಇವಾಗ ನೋಡು, ನಿನ್ ಕೋಪದಿಂದ ಮಾತಾಡೋಕ್ಕೂ ಜನಗಳಿಲ್ಲ. ನೀನ್ ಮಾತ್ರ ಅಲ್ಲ, ತುಂಬಾ ಜನ ನಿನ್ ತರ ಸಾಲ ತಗೊಂಡು ಕನ್ಸಲ್ ಕೂಡ ಖುಷಿಯಾಗಿರಕ್ಕಾಗಲ್ಲ. ಕಾಮಾಕ್ಷಿ ದೀಪ ಒಂಟಿಯಾಗಿದ್ರೆ ಆರೋಗುತ್ತೆ, ಜೊತೆಗಿದ್ರೆ ಒಂದ್ ಆರೋದ್ರೆ ಇನ್ನೊಂದ್ರಲ್ಲೂ ಹಚ್ಕೋಬಹುದು. ಆರೋಗುತ್ತೆ, ತಿನ್ನು ತಿನ್ನು ತಿನ್ನು. ನೀನ್ ಕಳ್ಕೊಂಡಿರೋ ದುಡ್ಡನ್ನಲ್ಲ, ನಿನ್ ಕುಟುಂಬನ. ಕಳ್ಕೊಂಡಿರೋದು ಯಾರಂತ ಗೊತ್ತಾದ್ರೇನೆ ಎತ್ಕೊಂಡಿರೋದು ಯಾರಂತ ಗೊತ್ತಾಗೋದು. ಎಲ್ಲದ